ಬೀದರ್ನ ಸ್ವಾಭಿಮಾನಿ ಗೆಳೆಯರ ಬಳಗ ಯುವಕರ ತಂಡ ನಿಜಕ್ಕೂ ಅವ್ರ ಕಾರ್ಯಕ್ರಮದ ಪ್ರತಿಯೊಬ್ಬರು ಹ್ಯಾಟ್ಸಪ್ ಹೇಳಲೇಬೇಕು. ಕಳೆದ 3-4 ವರ್ಷಗಳಿಂದ ಪ್ರತಿ ವರ್ಷ ಬೇಸಿಗೆ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯಲ್ಲಿದ್ದಂಥ ಪ್ರಾಣಿ ಪಕ್ಷಿಗಳಿಗೆ ಅವ್ರು ಕುಡಿಯುವ ನೀರೇನದಂದ್ರೆ ಪೂರೈಸ್ತಾ ಇದ್ದಾರೆ. ಸುಮಾರು 200 ಜನ ಈ ಒಂದು ಬಳಗದಲ್ಲಿ ಯುವಕರ ತಂಡ ಇದೆ. 200 ಜನ ಯುವಕರು ಈ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು ಯಾವ ರೀತಿ ಈಗಾಗಲೇ ನೋಡ್ಬೋದು, ಅಲ್ಲೊಂದು ಕರ್ಸಿ ಮಾಡಿದ್ದಾರೆ ನೀರಿನ. ಇಂಥ ಸಾಕಷ್ಟು ಕಮಟಾಣ ಇರ್ಬೋದು, ಬೀದರ್ ಇರ್ಬೋದು, ಅಮಲಾಪುರ ಇರ್ಬೋದು, ಶಾಪುರ್ ಗೇಟ್ ಇರ್ಬೋದು, ನೀರಣ ಇರ್ಬೋದು, ಹೊನ್ನಕೆರೆ ಇರ್ಬೋದು, ಏನು ಅರಣ್ಯ ಪ್ರದೇಶ ಬರ್ತದೆ. ಆ ಅರಣ್ಯ ಪ್ರದೇಶದಲ್ಲಿ ಈ ರೀತಿ ನೀರಿನ ಕರ್ಸಿಯನ್ನು ಮಾಡೋ ಮೂಲಕ ಸ್ವಾಭಿಮಾನಿ ಗೆಳೆಯರ ಬಳಗ ಅಂತ ಮಾಡಿ ಒಳಗಡೆ ಏನದಂದ್ರೆ ಮುಂಜಾನೆ ಸಂಜೆಗೆ 2 ಟೈಮ್ ಏನದ ನೀರು ತುಂಬ್ತಾರೆ. ರಾತ್ರಿ ಟೈಮ್ ಇರ್ಬೋದು, ಬೆಳಿಗ್ಗೆ ಇರ್ಬೋದು. ಪ್ರಾಣಿ ಪಕ್ಷಿಗಳು ಈ ನೀರು ಕೊಂಡೇನದ ಎಲ್ಲೋ ಒಂದು ಕಡೆ ಬೇಸಿಗೆಯಲ್ಲಿ ಬದುಕ್ತಾ ಇವೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ನೀರಿನ ಕ್ಯಾನನ್ನು ಬೈಕ್ ಮೇಲೆ ತೊಗೊಂಡು ಬಂದು ಪ್ರತಿದಿನ ಈ ಒಂದು ಯುವಕರ ತಂಡ ಅರಣ್ಯ ಇಲಾಖೆಯಲ್ಲಿ ಒಂದು ಮಾನವೀಯ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದರೆ ಪ್ರಾಣಿಗಳಿಗೆ ಉಳಿಸೋಂಥ ಕೆಲಸ, ಪಕ್ಷಿಗಳಿಗೆ ಉಳಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೇರವಾಗಿ ಏನ್ರಿ ಇಂಥ ಒಂದು ಕಾರ್ಯ ನೀವು ಮಾಡಲೇಬೇಕು ಅಂಥೇಳಿ ಏನು ಆಲೋಚನೆ ಮತ್ತು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ರಿ? ತಾಪಿಗೆ ಇರುವಂಥದ್ದು ನಾವು ನೋಡ್ತಾ ಇರ್ಬೋದು. ಪ್ರತಿ ವರ್ಷ ಡಿಗ್ರಿ ಸೆಲ್ಸಿಯಸ್ ಏನಿದೆ ಅದು 0.5 1 ಜಾಸ್ತಿ ಆಗ್ತಾನೆ ಇದೆ. ಈ ವರ್ಷನೂ ಜಾಸ್ತಿ ಇದೆ. ನಾವು ಮನುಷ್ಯರು ಇದು ಮಾಡಬೇಕು ಅಂತ ಯಾಕೆ ಪ್ಲಾನ್ ಬಂತು? ಯಾವಾಗಿಂದ ಮಾಡ್ತಾ ಇದ್ರಿ? ಏನು ನಾವು 3 ವರ್ಷದಿಂದ ಇದು ಕಾರ್ಯ ಮಾಡ್ತಾ ಇದ್ದೀವಿ. ಏನು ಮಾಡ್ತೀರಿ? ಎಲ್ಲೆಲ್ಲಿ ಮಾಡಿರಿ? ನಾವು ಈ ಥರ ಬೀದರ್ ಸುತ್ತಮುತ್ತ ಅಂತಂದರೆ ಈಗ ಇರೋದನ್ನ ಅಮಲಾಪುರದಲ್ಲಿ ಪ್ರೆಸೆಂಟ್ ಇಲ್ಲಿ 2 ಹೊಂಡಗಳಿವೆ. ಇದೇ ಥರ ಚಿಟ್ಟಾರಣ್ಯ ಅಲ್ಲಿದೆ, ಪ್ಲಸ್ ದೇವದೇವನ ಬೋರ್ಡ್ರ್ ಹತ್ರ ಅಲ್ಲಿ ಬೀದರಲ್ಲಿ ಒಂದು 5 ಜನ ಇದು. ಅದೇ ಥರ ನಮ್ಮ ಗ್ರಾಮ ಘಟಕಗಳಿವೆ. ಗ್ರಾಮ ಘಟಕಗಳಲ್ಲಿ ಅಲ್ಲಿದ್ದಂಥ ಟೀಮ್ಗಳು ಅವರು ಸಪ್ಲೈಸ್ ಮಾಡ್ತಾರೆ. ಟೋಟಲ್ ನಿಮ್ಮ ಸ್ವಾಭಿಮಾನಿ ಗೆಳೆಯರ ಬಳಗದಲ್ಲಿ ಎಷ್ಟು ಜನ ಸದಸ್ಯರು? ನಾವೊಂದು ಆ್ಯಕ್ಟಿವ್ ಆಗಿ ಬೀದರಲ್ಲಿ ಒಂದು 40 ಜನ ಇದ್ದೇವೆ. ಗ್ರಾಮ ಘಟಕಗಳು ಎಲ್ಲ ಸೇರಿ ಒಂದು 200-250 ಜನ ಇದ್ದೇವೆ ಸರ್. ಅಂದರೆ ಓನ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರು ಕುಡಿಸೋಂಥ ಕೆಲಸ ಮಾಡ್ತಾರೆ. ಇದೆ ಅಂತಲ್ಲ, ಬೇರೆ ಥರ ಸಾಮಾಜಿಕ ಕೆಲಸಗಳು ಮಾಡ್ತೇವೆ. ಕೆಲವು ಯಾವಾಗ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಅವಾಗ ನೀರು ಹಾಕ್ತಿರಲ್ಲ, ಆಗ್ತಾವ ಕುಡಿತಾವ ಬಂದು ಪ್ರಾಣಿಗಳೆಲ್ಲ. ಅದು ಬಂದು ಕುಡಿತಾವೆ. ನಮ್ಮ ಹತ್ರ ವಿಡಿಯೋ ಪ್ರೂಫ್ಸ್ ಇದೆ. ನಾವು ಸೊ ಇದು ಇವ್ರ ಮಾತಂತ ಹೇಳ್ಬೋದು, ಇವ್ರ ಖುಷಿ ಅಂತ ಹೇಳ್ಬೋದು. ಟೋಟಲಿ 200 ಜನ ಯುವಕರ ತಂಡ ಪ್ರತಿ ವರ್ಷ ಬೇಸಿಗೆ ಸಂದರ್ಭದಲ್ಲಿ ಏನು ಫಾರೆಸ್ಟ್ ಇಲಾಖೆಯಲ್ಲಿ ಪ್ರಾಣಿ ಪಕ್ಷಿಗಳು ಕುಡಿಯೋ ನೀರಿಗಾಗಿ ಪಡಬಾರ್ದು ಕಷ್ಟಪಡ್ತಾ ಇದ್ದಾರೆ. ಅವ್ರ ಕಷ್ಟಕ್ಕೆ ಇವರು ಆಸರೆ ಆಗಿದ್ದಾರೆ ಅಂತ ಹೇಳ್ಬೋದು. ಯಾವ ರೀತಿ ಒಂದು ಖುಷಿ ಆಗ್ತಾರೆ ಈ ಮೂಗಬಾರ್ದು ಒಂದು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ನೀರು ಕುಡಿಸ್ತಾ ಇದ್ರೆ, ನೀರು ಕುಡಿಯೋ ವಿಡಿಯೋಗಳೆಲ್ಲ ಸಾಕಷ್ಟು ಬಂದು ಕುಡಿತಾ ಇವೆ. ಯಾವ ರೀತಿ ಖುಷಿ ಆಗ್ತದೆ ನಮ್ಗೆ? ಈ ಒಂದು ಕೆಲಸ ಒಂದು 3 ವರ್ಷದ ಕೆಳಗೆ ನಮ್ಗೆ ಹೊಸದಿತ್ತು. ನಾವೆಲ್ಲ ಗೆಳೆಯರು ಕೂಡ್ಕೊಂಡು ನಾವು ಇಲ್ಲೇ ನಾವು ಅರಣ್ಯದೊಳಗೆ ನಿರ್ಮಾಣ ಮಾಡಿ ನೀರು ತುಂಬಿದೆವು. ನೀರು ತುಂಬಿದ್ದು ದಿವ್ಸ ನಮ್ಮ ಎಲ್ಲರದೊಳಗೆ ಒಂದು ಭಯ ಇತ್ತು, ನೀರು ಹೆಂಗೆ ಕುಡಿತಾವ, ಬರ್ತಾವೇನಿಲ್ಲ, ಅವಕ್ಕೆ ಹೆಂಗೆ ಗೊತ್ತಾಗ್ತಾವ ಅಂತ ಒಂದು ಪ್ರಶ್ನೆ ಇತ್ತು. ತದನಂತರ ಒಂದು ನೀರು ಹಾಕಿದ್ದು ಒಂದು ದಿವ್ಸ ಆಗೋಣ ಏನದಂದ್ರೆ ಫಸ್ಟ್ ಕೊಡಂಗಿಗಳು ಬಂದು ಅವಾಗ ನಮಗೆ ಗೊತ್ತಾಯ್ತು ಕಂಪಲ್ಸರಿ ಇವು ಕೃತಕ ಹೊಂಡಗಳದ ನೀರು ಕುಡಿತಾವ ಅಂಥೇಳಿ. ಅದು ನಮ್ಮ ಕಣ್ಣಾರೆ ನೋಡೋಣ ನಮ್ದೆಲ್ಲ ಗೆಳೆಯರಿಗೆ ಭಾಳ ಖುಷಿ ಆಯಿತು. ಮತ್ತು ಅದೇ ಒಂದು ಜೋಶ್ನಾಗ ಅದೇ ಖುಷಿದಾಗ ಒಂದು ಮಾಡಿದೆವು. ತದನಂತರ ಏನದಂದ್ರೆ ಬೀದರ್ ಜಿಲ್ಲೆಯಾದ್ಯಂತ ನಮಗೆಲ್ಲ ಅನುಕೂಲ ಇದೆ ಅಂತ ಮಾಡಿರಿ. ಯಾವ ಪ್ರಾಣಿ ಪಕ್ಷಿಗಳು ನೀರು ಕುಡಿತಾವೆ? ಇದರಲ್ಲಿ ನಾವು ಪ್ರಾಣಿಗಳಂದ್ರೆ ಕೊಡಂಗಿ ಬರ್ತವೆ, ಕೋತಿ ಬರ್ತವೆ, ಮತ್ತೇನದಂದ್ರೆ ನವಿಲು ಬರ್ತವೆ, ಎಳ್ಳಿಗಳು ಬರ್ತವೆ, ಮತ್ತು ಅದೇ ರೀತಿ ಹದ್ದು ಬರ್ತದೆ, ಅಳಿಲು, ಹಿಂಗೆ ಎಲ್ಲ ಪ್ರಾಣಿಗಳು ಏನದಂದ್ರೆ ಪಕ್ಷಿಗಳು ಬಂದು ನೀರು ಕುಡಿತಾವೆ. ಈಗ ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ 1 ತಾಸು 1/2 ತಾಸು ವೀಡಿಯೋ ಇಟ್ಟಾಗ ಇವೆಲ್ಲ ಕಂಡಿವೆ. ಇನ್ನು ನಾವು ಹೋದಾಗ ಜಾಸ್ತಿ ಕುಡಿಬೋದು ಅಂಥೇಳಿ ನಮ್ದೊಂದು ಊಹೆ ಇದೆ ಅಂತ. ಸಮಸ್ಯೆ ಆಗಿತ್ತು ಈ ವರ್ಷ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಆಗಿದ್ದ ಕಡೆಯಿಂದ ನೀರಿಂದ ಚಳಿಗಾಲ ಟೈಮಿಗೆ ನೀರಿಂದ ಇದು ನಮ್ಮ ಬೀದರ್ ಕಾಡುಗಳಲ್ಲಿ ಏನಿದೆ ಎಲ್ಲೇ ನೀರಿನ ಸೋರ್ಸ್ ಇಲ್ಲ. ಬರೀ ಇವ್ರ ಮಾತಂತ ಹೇಳ್ಬೋದು. ಬೀದರಲ್ಲಿ ಸಾಕಷ್ಟು ಗೊತ್ತು ಅರಣ್ಯ ಇಲಾಖೆ ಪ್ರದೇಶ ಇದೆ, ಅದ್ರ ನೀರಿಂದ ಸೋರ್ಸ್ ಇಲ್ಲ. ಹೀಗಾಗಿ ನಾವೇನೋ ನಮ್ಮ ಗೆಳೆಯರ ಬಳಗದಿಂದ ಈ ಒಂದು ಕೆಲಸ ಮಾಡಿದ್ದೀವಿ. ಸಾಕಷ್ಟು ಇವತ್ತು ಪ್ರಾಣಿಗಳು ಬಂದು ನೀರು ಕುಡಿತಾ ಇವೆ ಅಂತ ಹೇಳ್ತಾರೆ. ಎಲ್ಲೆಲ್ಲಿ ಮಾಡಿರಿ ಈ ರೀತಿ? ಹೆಂಗೆ ಬಂದು ಕುಡಿತೇವೆ ನೀರು? ನಮಸ್ಕಾರ, ನನ್ನ ಹೆಸರು ಬಸವರಾಜ ಸ್ವಾಮಿ ಅಂತ. ನಾವು ಗೆಳೆಯರ ಬಳಗದ ಸದಸ್ಯನಾಗಿ ಕೆಲಸ ಮಾಡ್ತಾಯಿದ್ದೀವಿ. ಈಗ ನಾವು ಎಲ್ಲ ಪ್ರತಿ ವರ್ಷದಂತೆ ಈ ವರ್ಷ ಏನಂತಂದ್ರೆ ಎಲ್ಲ ಹುಡುಗರು ಸೇರಿ ಈ ನೀರಿನ ಕ್ಯಾನ್ 20 ಲೀಟರ್ ನೀರಿನ ಕ್ಯಾನ್ ತೊಗೊಂಡ್ಬಿಟ್ಟು ಪಾಳಿ ಮುಖಾಂತರ ಸರ್, ಪಾಳಿ ಮುಖಾಂತರ ಯಾವ್ದು ಇರ್ತಾರೆ ಅಂದ್ರೆ ಇವತ್ತು ಬೆಳಗ್ಗೆ ಒಬ್ಬರು ಹಾಕಿದ್ರಿ ಮತ್ತು ಸಂಜೆಗೆ ಒಬ್ಬರು ಕೆಲಸನೂ ಇರ್ತದಲ್ಲ ನಡ್ಬರ್ಕ. ಅದೇ ಥರ ಏನಂದ್ರೆ ಮಧ್ಯಾಹ್ನ ಬೇರೆ ಯಾರು ಕೆಲಸಕ್ಕೆ ಹೋದ್ರೆ ಮತ್ತು ಪಾಳಿ ಮುಖಾಂತರ ಏನಂತಂದ್ರೆ ಒಬ್ಬರು ಬೆಳಗ್ಗೆ ಹಾಕ್ತಾರೆ ಮತ್ತು ಸಂಜೆಗೆ ಒಬ್ಬರು ಹಾಕ್ತಾರೆ. ಅದೇ ರೀತಿ ಎಲ್ಲ ಪೂರ ಎಷ್ಟು ಫಾರೆಸ್ಟ್ ಅದಾವೆ ಈಗ ನಮ್ಮದು ಅಮಲಾಪುರ ಫಾರೆಸ್ಟ್ ಆಯಿತು, ಆಮೇಲೆ ನಮ್ಮದು ಹೊನ್ನಕೆರೆ ಫಾರೆಸ್ಟು, ಮತ್ತು ನೀರಣ ಫಾರೆಸ್ಟು, ಮತ್ತು ಇಲ್ಲಿ ವೆಟರ್ನರಿ ಕಾಲೇಜು, ಎಲ್ಲ ಕಡೆ ಏನಂತಂದ್ರೆ ಬೆಳಗ್ಗೆ ಸಂಜೆಗೆ ಕಂಪಲ್ಸರಿ ಏನಂತಂದ್ರೆ ನಾವು ಏನಿಲ್ಲ ಅಂದ್ರೆ ಒಂದು ಇವು ಸಿಮೆಂಟಿನ ತೊಟ್ಟಿಗಳು ಮಾಡಿದ್ದೀವಿ. ಆ ತೊಟ್ಟಿದಲ್ಲಿ 120 ಲೀಟರ್ ನೀರು ಹಿಡಿತು ಅದರಲ್ಲಿ. ಅದಕ್ಕೆ ಏನಂತಂದ್ರೆ ಡೈಲಿ ನಾವು ಏನಂತಂದ್ರೆ ಒಬ್ಬೊಬ್ಬರು ಬೆಳಗ್ಗೆ ಒಬ್ಬರು ಹಾಕಿದ್ರೆ ಸಂಜೆಗೆ ಒಬ್ಬರು ಕಂಪಲ್ಸರಿ ಏನಾದ್ರು ನೀರು ಹಾಕ್ತಾ ಇರ್ತೀವಿ ಅಂತ. ಖುಷಿ ಆಗ್ತಾ ಇದೆ ನಿಮಗೆ? ಈ ಕಾರ್ಯದಿಂದ ಭಾಳಷ್ಟು ಸಂತೋಷ ಆಯಿತು ಸರ್. ಯಾಕಂದ್ರೆ ನಾವು ಕಂಡು ನೋಡಲ್ಲ ಅಂತ ಪ್ರಾಣಿ ಪಕ್ಷಿಗಳೆಲ್ಲ ಬಂದು ಕುಡಿತಾವ.
ಮತ್ತು ನಾವು ತಂದು ನೀರೇನು ಹಾಕ್ತೇವೆ ಅವು ನೀರು ಕೊಂಡಿದ್ದು ನೋಡಿ ನಮಗೆ ಒಂದು ಸಾರ್ಥಕವಾದ ಮನೋಭಾವನೆ ಬರ್ತದೆ. ನಾವು ಮಾಡಿದ ಕೆಲಸಕ್ಕೆ ಸಾರ್ಥಕ ಆಯ್ತಪ್ಪ ಅಂತೇಳಿ ಸಂತೋಷ ಆಯ್ತು ಸರ್. ಸೊ ಇದು ಇವ್ರದೊಂದು ಖುಷಿ ಅಂತ ಹೇಳ್ಬೋದು. ನಿಜಕ್ಕೂ ಸ್ವಾಭಿಮಾನಿ ಗೆಳೆಯರ ಬಳಗದ ತಂಡದ ಕಾರ್ಯಕ್ಕೆ ನಾವು ಕೂಡ ಹ್ಯಾಟ್ಸಪ್ ಹೇಳಲೇಬೇಕು. ಯಾಕಂದ್ರೆ ಯಾರು ಮಾಡಲಾರ್ದಂಥ ಒಂದು ಮಾನವೀಯ ಕಾರ್ಯ, ಪ್ರಾಣಿ ಪಕ್ಷಿಗಳಿಗೆ ಏನದಂದ್ರೆ ಕುಡಿಯೋ ನೀರಿನ ಬಿಸಿ ತಟ್ಟದ ಆ ಒಂದು ಬಿಸಿ ದೂರ ಮಾಡೋಂಥ ಕೆಲಸ ಅಂದ್ರೆ ಪ್ರತಿದಿನ ಆ ಪ್ರಾಣಿ ಪಕ್ಷಿಗಳಿಗೆ ಅರಣ್ಯ ಇಲಾಖೆಯಲ್ಲಿ ನೀರು ಕುಡಿಸುವ ಮೂಲಕ ನಿಜಕ್ಕೂ ಮಾನವೀಯ ಕಾರ್ಯ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ನ ಸ್ವಾಭಿಮಾನಿ ಗೆಳೆಯರ ಬಳಗ ಯುವಕರ ತಂಡ ನಿಜಕ್ಕೂ ಅವ್ರ ಕಾರ್ಯಕ್ರಮದ ಪ್ರತಿಯೊಬ್ಬರು ಹ್ಯಾಟ್ಸಪ್ ಹೇಳಲೇಬೇಕು. ಕಳೆದ 3-4 ವರ್ಷಗಳಿಂದ ಪ್ರತಿ ವರ್ಷ ಬೇಸಿಗೆ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯಲ್ಲಿದ್ದಂಥ ಪ್ರಾಣಿ ಪಕ್ಷಿಗಳಿಗೆ ಅವ್ರು ಕುಡಿಯೋ ನೀರೇನದಂದ್ರೆ ಪೂರೈಸ್ತಾ ಇದ್ದಾರೆ. ಸುಮಾರು 200 ಜನ ಈ ಒಂದು ಬಳಗದಲ್ಲಿ ಯುವಕರ ತಂಡ ಇದೆ. 200 ಜನ ಯುವಕರು ಈ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು ಯಾವ ರೀತಿ ಈಗಾಗಲೇ ನೋಡ್ಬೋದು, ಅಲ್ಲೊಂದು ಕರ್ಸಿ ಮಾಡಿದ್ದಾರೆ ನೀರಿನ. ಇಂಥ ಸಾಕಷ್ಟು ಕಮಟಾಣ ಇರ್ಬೋದು, ಬೀದರ್ ಇರ್ಬೋದು, ಅಮಲಾಪುರ ಇರ್ಬೋದು, ಶಾಪುರ್ ಗೇಟ್ ಇರ್ಬೋದು, ನೀರಣ ಇರ್ಬೋದು, ಹೊನ್ನಕೆರೆ ಇರ್ಬೋದು, ಏನು ಅರಣ್ಯ ಪ್ರದೇಶ ಬರ್ತದೆ. ಆ ಅರಣ್ಯ ಪ್ರದೇಶದಲ್ಲಿ ಈ ರೀತಿ ನೀರಿನ ಕರ್ಸಿಯನ್ನು ಮಾಡೋ ಮೂಲಕ ಸ್ವಾಭಿಮಾನಿ ಗೆಳೆಯರ ಬಳಗ ಅಂತ ಮಾಡಿ ಒಳಗಡೆ ಏನದಂದ್ರೆ ಮುಂಜಾನೆ ಸಂಜೆಗೆ 2 ಟೈಮ್ ಏನದ ನೀರು ತುಂಬ್ತಾರೆ. ರಾತ್ರಿ ಟೈಮ್ ಇರ್ಬೋದು, ಬೆಳಿಗ್ಗೆ ಇರ್ಬೋದು. ಪ್ರಾಣಿ ಪಕ್ಷಿಗಳು ಈ ನೀರು ಕೊಂಡೇನದ ಎಲ್ಲೋ ಒಂದು ಕಡೆ ಬೇಸಿಗೆಯಲ್ಲಿ ಬದುಕ್ತಾ ಇವೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ನೀರಿನ ಕ್ಯಾನನ್ನು ಬೈಕ್ ಮೇಲೆ ತೊಗೊಂಡು ಬಂದು ಪ್ರತಿದಿನ ಈ ಒಂದು ಯುವಕರ ತಂಡ ಅರಣ್ಯ ಇಲಾಖೆಯಲ್ಲಿ ಒಂದು ಮಾನವೀಯ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದರೆ ಪ್ರಾಣಿಗಳಿಗೆ ಉಳಿಸೋಂಥ ಕೆಲಸ, ಪಕ್ಷಿಗಳಿಗೆ ಉಳಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೇರವಾಗಿ ಏನ್ರಿ ಇಂಥ ಒಂದು ಕಾರ್ಯ ನೀವು ಮಾಡಲೇಬೇಕು ಅಂಥೇಳಿ ಏನು ಆಲೋಚನೆ ಮತ್ತು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ರಿ? ತಾಪಿಗೆ ಇರುವಂಥದ್ದು ನಾವು ನೋಡ್ತಾ ಇರ್ಬೋದು. ಪ್ರತಿ ವರ್ಷ ಡಿಗ್ರಿ ಸೆಲ್ಸಿಯಸ್ ಏನಿದೆ ಅದು 0.5 1 ಜಾಸ್ತಿ ಆಗ್ತಾನೆ ಇದೆ. ಈ ವರ್ಷನೂ ಜಾಸ್ತಿ ಇದೆ. ನಾವು ಮನುಷ್ಯರ ಇದು ಮಾಡಬೇಕು ಅಂತ ಯಾಕೆ ಪ್ಲಾನ್ ಬಂತು? ಯಾವಾಗಿಂದ ಮಾಡ್ತಾ ಇದ್ರಿ? ಏನು ನಾವು 3 ವರ್ಷದಿಂದ ಇದು ಕಾರ್ಯ ಮಾಡ್ತಿದ್ದೀವಿ. ಏನು ಮಾಡ್ತೀರಿ? ಎಲ್ಲೆಲ್ಲಿ ಮಾಡಿರಿ ಹಿಂಗೆ? ನಾವು ಈ ಥರ ಬೀದರ್ ಸುತ್ತಮುತ್ತ ಅಂತಂದರೆ ಈಗ ಇರೋದನ್ನ ಅಮಲಾಪುರದಲ್ಲಿ ಪ್ರೆಸೆಂಟ್ ಇಲ್ಲಿ 2 ಹೊಂಡಗಳಿವೆ. ಇದೇ ಥರ ಚಿಟ್ಟಾರಣ್ಯ ಅಲ್ಲಿದೆ, ಪ್ಲಸ್ ದೇವದೇವನ ಬಾರ್ಡ್ರ್ ಹತ್ರ ಅಲ್ಲಿ ಬೀದರಲ್ಲಿ ಒಂದು 5 ಜನ ಇದು. ಅದೇ ಥರ ನಮ್ಮ ಗ್ರಾಮ ಘಟಕಗಳಿವೆ. ಗ್ರಾಮ ಘಟಕಗಳಲ್ಲಿ ಅಲ್ಲಿದ್ದಂಥ ಟೀಮ್ಗಳು ಅವರು ಸಪ್ಲೈಸ್ ಮಾಡ್ತಾರೆ. ಟೋಟಲ್ ನಿಮ್ಮ ಸ್ವಾಭಿಮಾನಿ ಗೆಳೆಯರ ಬಳಗದಲ್ಲಿ ಎಷ್ಟು ಜನ ಸದಸ್ಯರು? ನಾವೊಂದು ಆ್ಯಕ್ಟಿವ್ ಆಗಿ ಬೀದರಲ್ಲಿ 40 ಜನ ಇದ್ದೀವಿ. ಗ್ರಾಮ ಘಟಕಗಳು ಎಲ್ಲ ಸೇರಿ ಒಂದು 200-250 ಜನ ಇದ್ದೀವಿ ಸರ್. ಅಂದರೆ ಓಣಿ ಪ್ರಾಣಿ ಪಕ್ಷಿಗಳಿಗೆ ನೀರು ಕುಡಿಸೋಂಥ ಕೆಲಸ ಮಾಡ್ತಾರೆ. ಇದೆ ಅಂತಲ್ಲ, ಬೇರೆ ಥರ ಸಾಮಾಜಿಕ ಕೆಲಸಗಳು ಮಾಡ್ತೀವಿ. ಯಾವಾಗ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಅವಾಗ ನೀರು ಹಾಕ್ತಿರಲ್ಲ, ಆಗ್ತಾವ ಕುಡಿತಾವ ಬಂದು ಪ್ರಾಣಿಗಳೆಲ್ಲ. ಅದು ಬಂದು ಕುಡಿತಾವೆ. ನಮ್ಮ ಹತ್ರ ವಿಡಿಯೋ ಪ್ರೂಫ್ಸ್ ಇದೆ. ನಾವು ಸೊ ಇದು ಇವ್ರ ಮಾತಂತ ಹೇಳ್ಬೋದು, ಇವ್ರ ಖುಷಿ ಅಂತ ಹೇಳ್ಬೋದು. ಟೋಟಲಿ 200 ಜನ ಯುವಕರ ತಂಡ ಪ್ರತಿ ವರ್ಷ ಬೇಸಿಗೆ ಸಂದರ್ಭದಲ್ಲಿ ಏನು ಫಾರೆಸ್ಟ್ ಇಲಾಖೆಯಲ್ಲಿ ಪ್ರಾಣಿ ಪಕ್ಷಿಗಳು ಕುಡಿಯೋ ನೀರಿಗಾಗಿ ಪಡಬಾರ್ದು ಕಷ್ಟಪಡ್ತಾ ಇದ್ದಾರೆ. ಅವ್ರ ಕಷ್ಟಕ್ಕೆ ಇವರು ಆಸರೆ ಆಗಿದ್ದಾರೆ ಅಂತ ಹೇಳ್ಬೋದು. ಯಾವ ರೀತಿ ಒಂದು ಖುಷಿ ಆಗ್ತಾರೆ ಈ ಮೂಗಬಾರ್ದು ಒಂದು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ನೀರು ಕುಡಿಸ್ತಾ ಇದ್ರೆ, ನೀರು ಕುಡಿಯೋ ವಿಡಿಯೋಗಳೆಲ್ಲ ಸಾಕಷ್ಟು ಬಂದು ಕುಡಿತಾ ಇವೆ. ಯಾವ ರೀತಿ ಖುಷಿ ಆಗ್ತದೆ ನಮ್ಗೆ ಈ ಒಂದು ಕೆಲಸ ಒಂದು 3 ವರ್ಷದ ಕೆಳಗೆ ನಮಗೆ ಹೊಸದಿತ್ತು. ನಾವೆಲ್ಲ ಗೆಳೆಯರು ಕೂಡ್ಕೊಂಡು ನಾವು ಇಲ್ಲೇ ನಾವು ಅರಣ್ಯದೊಳಗೆ ನಿರ್ಮಾಣ ಮಾಡಿ ನೀರು ತುಂಬಿದೆವು. ನೀರು ತುಂಬಿದ್ದು ದಿವ್ಸ ನಮ್ಮ ಎಲ್ಲರದೊಳಗೆ ಒಂದು ಭಯ ಇತ್ತು, ನೀರು ಹೆಂಗೆ ಕುಡಿತಾವ, ಬರ್ತಾವೇನಿಲ್ಲ, ಅವಕ್ಕೆ ಹೆಂಗೆ ಗೊತ್ತಾಗ್ತಾವ ಅಂತ ಒಂದು ಪ್ರಶ್ನೆ ಇತ್ತು. ತದನಂತರ ಒಂದು ನೀರು ಹಾಕಿದ್ದು ಒಂದು ದಿವ್ಸ ಆಗೋಣ ಏನದಂದ್ರೆ ಫಸ್ಟ್ ಕೊಡಂಗಿಗಳು ಬಂದು ಅವಾಗ ನಮಗೆ ಗೊತ್ತಾಯ್ತು ಕಂಪಲ್ಸರಿ ಇವು ಕೃತಕ ಹೊಂಡಗಳದ ನೀರು ಕುಡಿತಾವ ಅಂಥೇಳಿ. ಅದು ನಮ್ಮ ಕಣ್ಣಾರೆ ನೋಡೋಣ ನಮ್ದೆಲ್ಲ ಗೆಳೆಯರಿಗೆ ಭಾಳ ಖುಷಿ ಆಯಿತು. ಮತ್ತು ಅದೇ ಒಂದು ಜೋಶ್ನಾಗ ಅದೇ ಖುಷಿದಾಗ ಒಂದು ಮಾಡಿದೆವು. ತದನಂತರ ಏನದಂದ್ರೆ ಬೀದರ್ ಜಿಲ್ಲೆಯಾದ್ಯಂತ ನಮಗೆಲ್ಲ ಅನುಕೂಲ ಇದೆ ಅಂತ ಮಾಡಿರಿ. ಯಾವ ಪ್ರಾಣಿ ಪಕ್ಷಿಗಳು ನೀರು ಕುಡಿತಾವೆ? ಇದರಲ್ಲಿ ನಾವು ಪ್ರಾಣಿಗಳಂದ್ರೆ ಕೊಡಂಗಿ ಬರ್ತವೆ, ಕೋತಿ ಬರ್ತವೆ, ಮತ್ತೇನದಂದ್ರೆ ನವಿಲು ಬರ್ತವೆ, ಎಳ್ಳಿಗಳು ಬರ್ತವೆ, ಮತ್ತು ಅದೇ ರೀತಿ ಹದ್ದು ಬರ್ತದೆ, ಅಳಿಲು, ಹಿಂಗೆ ಎಲ್ಲ ಪ್ರಾಣಿಗಳು ಏನದಂದ್ರೆ ಪಕ್ಷಿಗಳು ಬಂದು ನೀರು ಕುಡಿತಾವೆ. ಈಗ ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ 1 ತಾಸು 1/2 ತಾಸು ವೀಡಿಯೋ ಇಟ್ಟಾಗ ಇವೆಲ್ಲ ಕಂಡಿವೆ. ಇನ್ನು ನಾವು ಹೋದಾಗ ಜಾಸ್ತಿ ಕುಡಿಬೋದು ಅಂಥೇಳಿ ನಮ್ಮದೊಂದು ಊಹೆ ಇದೆ ಅಂತ. ಸಮಸ್ಯೆ ಆಗಿತ್ತು ನೀರಿಂದು. ಈ ವರ್ಷ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಆಗಿದ್ದ ಕಡೆಯಿಂದ ನೀರಿಂದ ಚಳಿಗಾಲ ಟೈಮಿಗೆ ನೀರಿಂದ ಇದು ನಮ್ಮ ಬೀದರ್ ಕಾಡುಗಳಲ್ಲಿ ಏನಿದೆ ಎಲ್ಲೇ ನೀರಿನ ಸೋರ್ಸ್ ಇಲ್ಲ. ಬರೀ ಇವ್ರ ಮಾತಂತ ಹೇಳ್ಬೋದು. ಬೀದರಲ್ಲಿ ಸಾಕಷ್ಟು ಇವತ್ತು ಅರಣ್ಯ ಇಲಾಖೆ ಪ್ರದೇಶ ಇದೆ, ಅದ್ರ ನೀರಿನ ಸೋರ್ಸ್ ಇಲ್ಲ. ಹೀಗಾಗಿ ನಾವೇನ ನಮ್ಮ ಗೆಳೆಯರ ಬಳಗದಿಂದ ಈ ಒಂದು ಕೆಲಸ ಮಾಡಿದ್ದೀವಿ. ಸಾಕಷ್ಟು ಇವತ್ತು ಪ್ರಾಣಿಗಳು ಬಂದು ನೀರು ಕುಡಿತಾ ಇವೆ ಅಂತ ಹೇಳ್ತಾರೆ. ಎಲ್ಲೆಲ್ಲಿ ಮಾಡಿರಿ ಈ ರೀತಿ, ಹೆಂಗೆ ಬಂದು ಕುಡಿತಾವೆ ನೀರು? ನಮಸ್ಕಾರ, ನನ್ನ ಹೆಸರು ಬಸವರಾಜ ಸ್ವಾಮಿ ಅಂತ. ನಾವು ಗೆಳೆಯರ ಬಳಗದ ಸದಸ್ಯನಾಗಿ ಕೆಲಸ ಮಾಡ್ತಾಯಿದ್ದೀವಿ. ಈಗ ನಾವು ಪ್ರತಿ ವರ್ಷದಂತೆ ಈ ವರ್ಷ ಏನಂತಂದ್ರೆ ಎಲ್ಲ ಹುಡುಗರು ಸೇರಿ ಈ ನೀರಿನ ಕ್ಯಾನ್ 20 ಲೀಟರ್ ನೀರಿನ ಕ್ಯಾನ್ ತೊಗೊಂಡ್ಬಿಟ್ಟು ಪಾಳಿ ಮುಖಾಂತರ ಸರ್, ಪಾಳಿ ಮುಖಾಂತರ ಯಾವ್ದು ಇರ್ತಾರೆ ಅಂದ್ರೆ ಇವತ್ತು ಬೆಳಗ್ಗೆ ಒಬ್ಬರು ಹಾಕಿದ್ರಿ ಮತ್ತು ಸಂಜೆಗೆ ಒಬ್ಬರು ಕೆಲಸನೂ ಇರ್ತದಲ್ಲ ನಡ್ಬರ್ಕ. ಅದೇ ಥರ ಏನಂದ್ರೆ ಮಧ್ಯಾಹ್ನ ಬೇರೆ ಯಾರು ಕೆಲಸಕ್ಕೆ ಹೋದ್ರೆ ಮತ್ತು ಪಾಳಿ ಮುಖಾಂತರ ಏನಂತಂದ್ರೆ ಒಬ್ಬರು ಬೆಳಗ್ಗೆ ಹಾಕ್ತಾರೆ ಮತ್ತು ಸಂಜೆಗೆ ಒಬ್ಬರು ಹಾಕ್ತಾರೆ. ಅದೇ ರೀತಿ ಎಲ್ಲ ಪೂರ ಎಷ್ಟು ಫಾರೆಸ್ಟ್ ಅದಾವೆ, ಈಗ ನಮ್ಮದು ಅಮಲಾಪುರ ಫಾರೆಸ್ಟ್ ಆಯಿತು, ಆಮೇಲೆ ನಮ್ಮದು ಹೊನ್ನಕೆರೆ ಫಾರೆಸ್ಟು ಮತ್ತು ನೀರಣ ಫಾರೆಸ್ಟು
ಮತ್ತು ಇಲ್ಲಿ ವೆಟರ್ನರಿ ಕಾಲೇಜು ಎಲ್ಲ ಕಡೆ ಏನಂತಂದ್ರೆ ಬೆಳಿಗ್ಗೆ ಸಂಜೆಗೆ ಕಂಪಲ್ಸರಿ ಏನಂತಂದ್ರೆ ನಾವು ಏನಿಲ್ಲ ಅಂದ್ರೆ ಒಂದು ಇವು ಸಿಮೆಂಟಿನ ತೊಟ್ಟಿಗಳು ಮಾಡಿದೆವು. ಆ ತೊಟ್ಟಿದಲ್ಲಿ 120 ಲೀಟರ್ ನೀರು ಹಿಡಿತು ಅದರಲ್ಲಿ. ಅದಕ್ಕೆ ಏನಂತಂದ್ರೆ ಡೈಲಿ ನಾವು ಏನಂತಂದ್ರೆ ಒಬ್ಬೊಬ್ಬರು ಬೆಳಿಗ್ಗೆ ಒಬ್ಬರು ಹಾಕಿದ್ರೆ ಸಂಜೆಗೆ ಒಬ್ಬರು ಕಂಪಲ್ಸರಿ ಏನದ ನೀರು ಹಾಕ್ತಾ ಇರ್ತೀವಿ ಅಂತ. ಖುಷಿ ಆಗ್ತಾ ಇದೆ ನಿಮಗೆ? ಈ ಕಾರ್ಯದಿಂದ ಭಾಳಷ್ಟು ಸಂತೋಷ ಆಯ್ತು ಸರ್. ಯಾಕಂದ್ರೆ ನಾವು ಕಂಡು ನೋಡಲ್ಲಂಥ ಪ್ರಾಣಿ ಪಕ್ಷಿಗಳೆಲ್ಲ ಬಂದು ಕುಡಿತಾವ. ಮತ್ತು ನಾವು ತಂದು ನೀರೇನು ಹಾಕ್ತೇವೆ, ಅವು ನೀರು ಕೊಂಡಿದ್ದು ನೋಡಿ ನಮಗೆ ಒಂದು ಸಾರ್ಥಕವಾದ ಮನೋಭಾವನೆ ಬರ್ತದೆ. ನಾವು ಮಾಡಿದ ಕೆಲಸಕ್ಕೆ ಸಾರ್ಥಕ ಆಯ್ತಪ್ಪ ಅಂತೇಳಿ ಸಂತೋಷ ಆಯಿತು ಸರ್. ಸೊ ಇದು ಇವ್ರದೊಂದು ಖುಷಿ ಅಂತ ಹೇಳ್ಬೋದು. ನಿಜಕ್ಕೂ ಸ್ವಾಭಿಮಾನಿ ಗೆಳೆಯರ ಬಳಗದ ತಂಡದ ಕಾರ್ಯಕ್ಕೆ ನಾವು ಕೂಡ ಹ್ಯಾಟ್ಸಪ್ ಹೇಳಲೇಬೇಕು. ಯಾಕಂದ್ರೆ ಯಾರು ಮಾಡಲಾರ್ದಂಥ ಒಂದು ಮಾನವೀಯ ಕಾರ್ಯ, ಪ್ರಾಣಿ ಪಕ್ಷಿಗಳಿಗೆ ಏನದಂದ್ರೆ ಕುಡಿಯೋ ನೀರಿನ ಬಿಸಿ ತಟ್ಟದ ಆ ಒಂದು ಬಿಸಿ ದೂರ ಮಾಡೋಂಥ ಕೆಲಸ ಅಂದ್ರೆ ಪ್ರತಿದಿನ ಆ ಪ್ರಾಣಿ ಪಕ್ಷಿಗಳಿಗೆ ಅರಣ್ಯ ಇಲಾಖೆಯಲ್ಲಿ ನೀರು ಕುಡಿಸುವ ಮೂಲಕ ನಿಜಕ್ಕೂ ಮಾನವೀಯ ಕಾರ್ಯ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಲೆ, ರಿಪಬ್ಲಿಕ್ ಕನ್ನಡ, ಬೀದರ್.